ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಮೇ 15 ಪುನರ್ರಚನೆ ಮಾಡಿರಿ ಅನ್ನುವಂಥ ಒಂದು ರೀತಿ ವಾರನ ಒಂದು ರೀತಿ ಪ್ರೀತಿ ನಾವು ಆಗಲೇಬೇಕನ್ನೋ ಹಠ, ಇಲ್ಲಿವರೆ ನಮ್ಮನ್ನು ದುಡ್ತಾ ಬಂದಿದ್ದೀರಿ ಅನ್ನುವಂಥ ನೋವು ಸಂಕಟ ಸಹಜ ಮನುಷ್ಯನ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಬಂದದ, ನಾವು ಮಂತ್ರಿ ಆಗಬೇಕು ಅನ್ನುವಂಥದ್ದು. ಇಲ್ಲಿ ನಾವು ಉಳಿದ ವಿಷಯ ಚರ್ಚೆ ಮಾಡುವಂಥದ್ದಲ್ಲ. ಅವರ ಅನೈತಿಕೋ ಜನಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೋ ಎಷ್ಟು ಕೆಟ್ಟ ಕೆಲಸ ಮಾಡ್ತಾರೋ ಅದು ಬೇರೆ ವಿಷಯ. ಯಾಕಂದರೆ ಸಹಜ ಆಯ್ಕೆ ಆಗಿದ್ದಾರೆ, ಒಮ್ಮೆಲ್ಲ 3-4 ಸಲ ಆದಂಥವ್ರು ಇದ್ದಾರೆ, ಭಾಳ ಸಲ ಆಯ್ಕೆ ಆಗಿ ಬಂದವರು ಇದ್ದಾರೆ. ಅವ್ರಿಗೆ ಅದರಲ್ಲೂ ಹಿರಿಯರಿಗೆ ಇಲ್ಲಿವರೆಗೆ ಆಗದವ್ರಿಗೆ ಸಹಜ ಇರ್ತದೆ, ಒತ್ತಡ ಇರ್ತದೆ ಮಾನಸಿಕ. ನಿಮಗೆ ಹಿಂದೆ ಬಂದವ್ರು ರೀ ಹೀರೋಗಳಾದ್ರು ನೀವೆಲ್ಲದ್ರಿ ಅಂತ ನಮ್ಮಂಥವ್ರು ಮಾತಾಡ್ತಾ ಇರ್ತಾರೆ. ಹೀಗಾಗಿ ಅವ್ರಿಗೂ ಬೇಜಾರಾಗ್ತಿರ್ತದೆ, ಏನಪ್ಪ ನಮಗೂ ಒಮ್ಮೆ ಆಗಲಿಲ್ಲ, ಒಂದು ಅವಕಾಶ ಸಿಗಲಿಲ್ಲ ಅಂತೇಳಿ. ಈಗ ಒಂದಿಷ್ಟೆಲ್ಲ ಇಲ್ಲೇ ಏನೋ ಸ್ವಲ್ಪ ಜೋರಾಗಿರ್ಬೋದಿಲ್ಲ ಅಂತಲ್ಲ. ಇದರಲ್ಲೇ ಅನೇಕ ಸಿದ್ದರಾಮಯ್ಯ ಬೆಂಬಲಿಗರಿರ್ಬೋದು, ನಮ್ಮ DK ಅವ್ರ ಬೆಂಬಲಿಗರಿರ್ಬೋದು, ಸತೀಶ್ ಜಾರಕಿಹೊಳಿ ಬೆಂಬಲಿಗರಿರ್ಬೋದು. ಅವರು ನಮಗೂ ಸಿಗಲಿ ನಮಗೂ ಹೆಚ್ಚಿಗಲಿ. ಯಾಕಂದ್ರೆ ಈಗಿರುವುದು ಇವತ್ತು ಮಿನಿಸ್ಟರ್ ಆಗೋದಷ್ಟಲ್ಲ, ಮುಂದಿನ 2028ರಲ್ಲಿ ಮತ್ತೆ ಆಯ್ಕೆಯಾಗಿ ಬರುವಂಥ ಪ್ರಯತ್ನ, ಆ ದಿಶೆ ಜನರು ಒಲಿಸ್ಕೋಬೇಕು ಅನ್ನೋಂಥ ಒಂದು ಮಾನಸಿಕ ಸಿದ್ಧತೆ ಇವೆಲ್ಲ ಕಾಡ್ತವ್ರು ಇರಲಿಲ್ಲ. ಈಗ ಉದಾಹರಣೆಗೆ ಪಾಪ ನಮ್ಮ ಅಶೋಕ್ ಪಟ್ಟಣವರೆಲ್ಲ ಹಲವು ಸಲ ಆರಿಸಿ ಬಂದಿದ್ದಾರೆ, ಬಂದು ಪಾಪ ಇಲ್ಲಿವರೆಗೆ ಒಂದು ಮಿನಿಸ್ಟರ್ಶಿಪ್ದು ಕೆಲಸ ಆಗ್ತಾ ಇಲ್ಲ ಅಂದಾಗ ಸಹಜ ಅವ್ರಿಗೂ ಅಸಮಾಧಾನ ಇರ್ತದೆ. ಸಹಜ ಮನುಷ್ಯ ಅವರು, ಯಾರೋ ನಾವು ಮನುಷ್ಯರ. ಆ ದಿಶೆಯಲ್ಲಿ ಏನೋ ಆಗಿರ್ಬೋದು, ಅವರೊಬ್ಬರಲ್ಲ ಎಲ್ಲರೂ ಆ ದಿಶೆಯಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಮಾತಾಡಿರ್ಬೋದು. ಆ ದಿಶೆಯಲ್ಲಿ ಒಂದು ಸ್ವಲ್ಪ ನಮ್ಮ DCM DKC ಅವರು ಒಂದು ಯಾರು ಹೆಚ್ಚು ಮಾತಾಡಿರ್ಬೋದು. ಅದು ಪಕ್ಷದ ಚೌಕಟ್ಟಿನ ಒಳಗೆ ಎಲ್ಲರೂ ಮಾತನಾಡಬೇಕು. ಶಿಸ್ತು ಮೀರಿದ್ರೆ ಕ್ರಮ ಅನಿವಾರ್ಯ. ಅಡ್ಡಿಲ್ಲ, ಶಿಸ್ತು ಮೀರಿದ್ರೆ ಕ್ರಮ ತಗೊಳ್ರಿ, ಆದರೆ ಕೇಳೋದು ಚಲೋ ಆಗಿರ್ಬೋದಲ್ಲ, ಯಾಕೆ ಕೇಳಬಾರ್ದು? ಹೌದು, ಪಕ್ಷದ ನಾವು ಹಿರಿಯರಿದ್ದೇವಪ್ಪ, ನಾವು ಮನುಷ್ಯ ಅನುಕೂಲ ಮಾಡಿದ್ದು ಯಾಕೆ ಕೇಳಬಾರ್ದು ಅನ್ನೋ ಸಣ್ಣ ಪ್ರಶ್ನೆ ಅವರು. ಇವ್ರು ನೋಡ್ರೆ ಧಮಕಿ ಕೊಟ್ಟಂಗೆ ಮಾತಾಡಲಿಕ್ಕತ್ತಿದ್ದಾರೆ. ಯಾಕಿದು, ಇದಕ್ಕೇನು ಕಾರಣ ಅನ್ನೋದು ಗೊತ್ತಿಲ್ಲ. ಆದರೆ ಈ ದಿಶೆಯಲ್ಲೇ ನಮ್ಮ ಏನಪ್ಪ ಅಂದ್ರೆ ಅಶೋಕ್ ಪಟ್ಟಣವರು ಇದಕ್ಕೆ ಏನೋ ಉತ್ತರ ಕೊಟ್ಟಂಗೆ ಕಾಣ್ತದೆ. ಆ ಉತ್ತರ ಏನಪ್ಪ ಅಂತಂದ್ರೆ, KPCC ಅಧ್ಯಕ್ಷರು ಎಚ್ಚರಿಕೆ ನೀಡಿದ್ದಾರೆ, ನಾವು ಪಕ್ಷಕ್ಕೆ ಹಾನಿ ಮಾಡಿಲ್ಲ. ಅಲ್ರಿ, ನಮ್ಮ ಹಕ್ಕು ಕೇಳಾಗೈತೆ ನೋಡಿ, ಏನು ಮಾಡಿರಿ, 4 ಸಲ ಆರಿಸಿ ಬಂದೀವಿ ಅಂತ ಕೇಳಾಗೈತೀವಿ, ಪಕ್ಷಕ್ಕೆ ಹಾನಿ ಮಾಡಿಲ್ಲ. ಏನು ತಪ್ಪದ ನಾವು ಕೇಳೋದು? ಯಾರು ಕೇಳೋದಿಲ್ಲ, ಕೇಳ್ತಾರೆ ಅಂತ ಅನ್ನೋದು ಮಾತು ನಮ್ಮ ಅಶೋಕ್ ಪಟ್ಟಣರು ಹೇಳ್ತಾ ಇದ್ದಾರೆ. ಈ ಹಿಂದೆ 4-5 ಸಲ ಸಚಿವರಾಗಿದ್ದವರೇ ಈಗಲೂ ಸಚಿವರಾಗಿದ್ದಾರೆ. 4 ಸಲ ಸಚಿವರಾದವರು ಅವ್ರು ಯಾರು ಕುರಿತು ಹೇಳ್ಯಾರ ಆ ಮತ್ತು ಬೇರೆ. ಬೆಳಗಾವಿ ಜಿಲ್ಲೆ ರಾಜಕಾರಣದ ಮೇಲೆ ಹೇಳಿರ್ಬೋದು, ಮತ್ತೊಂದು ಹೇಳಿರ್ಬೋದು, ಅವ್ರಿಗೆ ಸೀನಿಯರ್ ಅನ್ನುವಂಥ ಮಾತು ಇರ್ಬೋದು. ಯಾಕಂದ್ರೆ ಸಹಜವಾಗಿ ಇಲ್ಲಿ ರಾಜಕಾರಣ ಗಮನಿಸಿದಾಗ ಸೂಕ್ಷ್ಮ ಭಾಳಷ್ಟು ಶಾಸಕರು ಇನ್ನೂ ಎಲ್ಲಿರ್ಬೇಕು ಅಲ್ಲೇ ಉಳಿದಾರ. ಆದರೆ ನಿನ್ನೆ ಮೊನ್ನೆ ಬಂದವರು ಇವತ್ತು ಮಿನಿಸ್ಟರ್ಸ್ ಆಗ್ತಾ ಇದ್ದಾರೆ. ಇವತ್ತು ಉದಾಹರಣೆಗೆ ತೊಗೊಳ್ರಿ, ಸತೀಶ್ ಅವರು ಪಟ್ಟಣವರು ಸೀನಿಯರ್ ಅಲ್ಲ ಕಾಂಗ್ರೆಸ್ನಲ್ಲಿ ಅವರ. ಮುಂದೆ ಅದಕ್ಕೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಅವ್ರ ಬಗ್ಗೆ ನಾವು ಅಸಮಾಧಾನ ಇರ್ಬೇಕು. ಎಲ್ಲೋ ಮೂಲಾಗ ಅವರಷ್ಟೇ ನಾವು ಇಲ್ಲೇನ್ರಿ, ನಾವು ಅದಕ್ಕೆ ಯೋಗ್ಯರಿದ್ದೀವಿ ಅನ್ನೋಂಥ ಹೇಳಿಕೆನೂ ಇರ್ಬೋದು ಎಲ್ಲೋ ಒಂದು ಮೂಲಾಗ. ಈಗಲೂ ಸಚಿವರಾಗಿದ್ದಾರೆ. ಹಾಗಿದ್ದರೆ ನಾವೆಲ್ಲ ಏಕೆ ಇರಬೇಕು? ಅವರ ಒಳ್ಳೆ ಸಚಿವರಾಗೋದ್ರ ನಾವು ಏಕೆ ಇರಬೇಕಿಲ್ಲ, ನಮಗೇನು ಬ್ಯಾಡೇನ್ರಿ ಅಂತ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ ಅಶೋಕ್ ಪಟ್ಟಣ ಅವರು. ಸಂಪುಟದಲ್ಲಿ ಅವಕಾಶ ನೀಡುವುದಾಗಿ ಹಿಂದೆ ಭರವಸೆ ನೀಡಿದ್ದರು, ಏನು ಮಾಡ್ತೀವಿ ಅಂತ ಭರವಸೆ ನೀಡಿದ್ದರು. ನಮಗೂ ಅವಕಾಶ ಕೊಡಿ ಎಂದು ಕೇಳ್ತಿದ್ದೇವೆ, ನಮಗೂ ಒಂದು ಅವಕಾಶ ಕೊಡೋದು ಕೇಳ್ತಾ ಇದ್ದೀವಿ. ಹಿಂಗೆಲ್ಲರೂ ಕೇಳ್ತಾ ಇದ್ದಾರೆ ಅವ್ರ ಅಭಿಪ್ರಾಯಗಳನ್ನು. ಯಶವಂತ್ ಪಾಟೀಲ್ ಆಗಿರ್ಬೋದು, TB ಜಯಚಂದ್ರ ಅವರಾಗಿರ್ಬೋದು, NS ನಾರಾಯಣ ಸ್ವಾಮಿಗಳಾಗಿರ್ಬೋದು, ಅನೇಕರು ತಮ್ಮ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮನ್ನು ಮಾಡ್ರಪ್ಪ, ನಮ್ಮನ್ನು ಮಿನಿಸ್ಟರ್ ಮಾಡಿರಿ ಅಂತಾರೆ. ಕೇಳುತ್ತಪ್ಪ ಅಂತೇಳಿ. ಆದರೂ ಅದು ಶಿಸ್ತು ಮೀರಬೇಡ ಅಂತ ಏನೋ ಇವರು ಹೀಗೆ ಕೊಟ್ಟಾರೆ, ಏನೋ ಆಗಿರ್ಬೋದು ಅಲ್ಲಿಯೂ. ಯಾಕಂದರೆ ಇಲ್ಲೇ ಎಲ್ಲರೂ ತಮ್ಮ ಜನಕ್ಕೆ ಹೆಚ್ಚಿಗೆ ಅವಕಾಶಗಳು ಮಾಡಿಕೊಡ್ಬೇಕು ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಸಹಜವಾಗಿ DK ಶಿವಕುಮಾರ್ ಅವರು, ಅವ್ರಿಗೀಗ ಬೆಳಗಾವಿಗೆ 2 ಕೊಟ್ಟಿದ್ದಾರೆ, ಮತ್ತು ಈಗ ಇನ್ನೊಬ್ಬರು ಇದ್ದಾರೆ ಇಲ್ಲಿ ಪಟ್ಟಣವ್ರ ಜೊತೆಗೆ, ಅವರು ಕೇಳ್ತಾ ಇದ್ದಾರೆ. ಮತ್ತು ಪಕ್ಷಕ್ಕೆ ಬಂದಿದ್ದನ್ನು ನಾಳೆ ಮಿನಿಸ್ಟರ್ ಆಗ್ಬೋದು ಕಾಲಕ್ಕೆ. ಅದರಲ್ಲೂ ಅನುಭವ ಅದ ಸಾಕಷ್ಟು ಅವ್ರಿಗೆ. ಹಿಂದೆ ಸಹಕಾರ ಮಿನಿಸ್ಟರ್ ಇದ್ದಂಥ ನಮ್ಮ ಲಕ್ಷ್ಮಣ ಸವದಿ ಅವರು ಕೇಳ್ತಾ ಇದ್ದಾರೆ ನಮ್ಮದು ಆಗಬೇಕಂತೇಳಿ. ಒಂದು ಜಿಲ್ಲೆಗೆ 4 ಮಂದಿ ಕೊಡೋಕೆ ಆಗ್ತದನ ಅಂದಾಗ ಏನು ಮಾಡ್ಬೋದು ಅನ್ನುವಂಥ ಮಾತುಗಳು ಇದ್ದಾವೆ. ಆ ಸಂದರ್ಭದಲ್ಲೇ ಸಹಜವಾಗಿ 1-2 ಮಾತು ಇದ್ದಾವೆ. ಈ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಇಲ್ಲ ನಮ್ಮ ಅಧ್ಯಕ್ಷ ಮಾಡಿರಿ ಅಂದ್ರೇನು, ನಾ ಪೋಸ್ಟ್ ಬಗ್ಗೆ ಬಿಟ್ಟು ಕೊಡ್ತೀನಿ ಅನ್ನೋಂಗಿರ್ಬೋದು. ಅವ್ರ ಉದ್ದೇಶ ಏನದಪ್ಪ ಅಂದ್ರೆ, ಇವತ್ತೇನಾದ್ರು ಅಧ್ಯಕ್ಷ ಆದ್ವಿ ಅಂದ್ರೆ ನಾಳೆ 2022ರಾಗ ಚುನಾವಣೆ ನಡೆದಾಗ ನಾವು ಸಹಜವಾಗಿ
ಈ ಸಿ ಎಮ್ ಸಿರಿಗೆ ಒಂದು ಟವಲ್ ಹಾಕ್ಬೋದು ಅನ್ನುವಂಥ ಮಾತು ಅವ್ರ ತಲೆಯಲ್ಲಿ ಇರ್ಬೋದು. ಯಾಕಂದ್ರೆ ಅವರು ಮಹತ್ವಾಕಾಂಕ್ಷಿ ಇದ್ದಾರೆ, ಏನು ದೊಡ್ಡದಾಗಪ್ಪ ಇದು ಅವಕಾಶ ಸಿಕ್ಕದ ನಾವು ಮಾಡ್ಕೋಬೇಕಂತೇಳಿ. ಹೀಗಾಗಿ ಪಟ್ಟಣಗಳು ಅವಕಾಶ ಸಿಗ್ಬೋದಾ ಅನ್ನುವಂಥದ್ದು. ಅದೇ ಕಾಲಕ್ಕೆ ಪಟ್ಟಣವ್ರಿಗೆ ಕೊಟ್ಟು ಸತೀಶ್ ಅವ್ರಿಗೂ ಕೊಟ್ಟು ಮತ್ತು ಲಕ್ಷ್ಮಣ ಸವದಿಗೆ ಕೊಡ್ತಾರಾ ಅನ್ನುವಂಥದ್ದು. ಒಂದು ವೇಳೆ ಹಂಗೆ ಕೊಡಲಿಲ್ಲ ಅಂತಂದ್ರೆ ನಿಶ್ಚಿತವಾಗಿ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲೇ ಮರಳಿ ಬಿ ಜೆ ಪಿ ಹೋಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಏನು ಕಾರಣ ಇರಬೇಕು ನಾವಿಲ್ಲ ಅಂತ ಅವ್ರಿಗೂ ಇರ್ತದೆ. ಹೌದು, ಕ್ಷೇತ್ರದ ಅಭಿವೃದ್ಧಿಗಾಗಿ ಫಂಡ್ ಸಾಕಷ್ಟು ರಿಲೀಸ್ ಮಾಡಿದ್ದಾರೆ. ಆದರೂ ಅವ್ರಿಗೂ ಅಪೇಕ್ಷೆಪ್ಪ ನಾವು ಮಿನಿಸ್ಟರ್ ಆಗಬೇಕಂತೇಳಿ. ಅದರಲ್ಲೂ ಈಗ ಜಾರಕಿಹೊಳಿ ವರ್ಸಸ್ ಸೌದಿ ಬೆಳಗಾವಿ ಜಿಲ್ಲೆ ಜೋರ್ದಾರಾಗಿ ಏನಪ್ಪ ಅಂತಂದ್ರೆ ಈ ರಾಜಕೀಯ ಒಂದು ಏನು ತಿಕ್ಕಾಟ ನಡೆದದ. ಆ ನಡಕ ರಮೇಶ್ ಕತ್ತಿ ಅವರು ಈ ನಡಕ್ಕಿದ್ದಾರೆ. ರಮೇಶ್ ಕತ್ತಿ ಅವರು ಬಿ ಜೆ ಪಿಗರು, ಅವರು ಸಹಜದ ಈ ಬಿ ಜೆ ಪಿಯಲ್ಲಿ ಅವ್ರಿಗೆ ಏಕದಮ್ ಮಾರ್ಕೆಟ್ ಬಂದುಬಿಟ್ಟದೆ. ಇವತ್ತು ಬಿ ಜೆ ಪಿಗರು ಅವ್ರಿಗೆ ಹೆಚ್ಚು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಒಂದು ರೀತಿ ಇಂಡೈರೆಕ್ಟಾಗಿ ಕೊಟ್ಟಂಗೆ ಆಗಿಬಿಟ್ಟಿದ್ದಾರೆ. ಎಲ್ಲ ಕಡೆ ಹೋಗಿ ಮಾತಾಡ್ತಾ ಇದ್ದಾರೆ. ಮೊನ್ನೆ ಬಾಗಲಕೋಟೆಗೆ ಹೋಗಿದ್ರು ಕತ್ತಿಯವರು, ಅಲ್ಲೂ ಮಾತಾಡಿದರು. ಬೆಳಗಾವಿಯ ಇಲ್ಲಿ ಜನ ನಾವು ಬರ್ಗೊಡೋದಿಲ್ಲ, ಇಲ್ಲಿ ತಡಿತೀವಿ ಅಂತೇಳಿ. ಅಂದ್ರೆ ಬೆಳಗಾವಿ ಜಿಲ್ಲೆಯ ಮೇಲೆ ಹಿಡಿತವನ್ನು ಸಲ್ಲಿಸೋವಾಗ ಕತ್ತಿ ಜೊತೆಗೆ ಮಂದಿ ಜನ ಬೇಕಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ ನಮ್ಮ ಜೊಲ್ಲೆಯವರು ಇಲ್ಲಂಗಿದ್ದಾರೆ. ಅವರು ಬಿ ಜೆ ಪಿ ಕಡೆ ಇದ್ದಾರೋ ಗೊತ್ತಿಲ್ಲ, ಅದೇ ಕಾಲಕ್ಕೆ ಇಲ್ಲಪ್ಪ ಇವರು ಕಾಂಗ್ರೆಸ್ ಕಡೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೂ ಅವರು ಹೇಳ್ತಾರೆ ನಾವು ಬಿ ಜೆ ಪಿಗರ, ಯಾಕಂದ್ರೆ ಅವರು ಮಿಸಸ್ಸು ಶಾಸಕಿ ಇದ್ದಾರೆ ಬಿ ಜೆ ಪಿಯಿಂದ. ಇವೆಲ್ಲವೂ ಏನಪ್ಪ ಅಂದ್ರೆ ಗೊಂದಲ ಇದ್ದಾವೆ. ಸಹಕಾರ ರಂಗದಾಗ ಏನು ಹೊಂದಾಣಿಕೆ ಮಾಡ್ಕೊಂಡ್ರು, ಗೆದ್ದರು. ಇವತ್ತು ಡಿ ಸಿ ಸಿ ಬ್ಯಾಂಕಿಂದ ಅಧ್ಯಕ್ಷರು ಇದ್ದಾರೆ ನಮ್ಮ ಜೊಲ್ಲೆಯವರು. ಅದೇ ಕಾಲಕ್ಕೆ ಇವರು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಬಿ ಜೆ ಪಿ ಇದ್ದಾರೆ, ರಮೇಶ್ ಜಾರಕಿಹೊಳಿ ಬಿ ಜೆ ಪಿ ಇದ್ದಾರೆ. ಹೀಗೆ ಇವರೆಲ್ಲ ಇರೋ ಮುಂದೆ ಇಲ್ಲಿ ನಾ ಏನು ಕೇಳಬೇಕಾಗಿದ್ದಪ್ಪ ಅಂದ್ರೆ ಇಂಥ ಪ್ರಸಂಗದಲ್ಲೇ ನಮ್ಮ ಸೌದಿ ಅವ್ರಿಗೆ ಈ ಸಲ ಮಂತ್ರಿಗಿರಿ ಸಿಗಲಿಲ್ಲ ಅಂದ್ರೆ ಬಿ ಜೆ ಪಿ ಬಿಟ್ಟು ಹೋಗ್ತಾರ ಅನ್ನುವಂಥ ಮಾತುಗಳು ಈ ರಾಜಕೀಯ ವಲಯದ ಹೆಚ್ಚು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಪಟ್ಟಣವರನ್ನು ದೂರಿಸೋದು ಕಷ್ಟದ. ಎಷ್ಟೋ ವರ್ಷದಿಂದ ಹೊರಗೆ ಇದ್ದಾರೆ ಅವ್ರ ಪಾಪ. ನಮ್ಮ ಸಿದ್ದರಾಮಯ್ಯರಿಂದ ಒಂದು ಬ್ಯಾಗ್ ಹಿಡ್ಕೊಂಡು ಮತ್ತೆ ಹಿಡ್ಕೊಂಡು ಅವ್ರ ಜೊತೆ ಅಡ್ಡಾಡ್ತಾ ಇರ್ತಾರೆ, ಸ್ವಚ್ಛತೆಗರು ಹಾಗೆ ಹೀಗೆ ಅಂತೇಳಿ ಒಳ್ಳೆಯ ವ್ಯಕ್ತಿತ್ವ ಇಟ್ಕೊಂಡಿದ್ದಾರೆ. ಮತ್ತು ರಾಜಕೀಯದಲ್ಲಿ ತಪ್ಪು ಒಪ್ಪಾಗಬೇಡ, ರಾಜಕೀಯದಲ್ಲಿ ತಪ್ಪು ಮಾಡೋದು ಅಂತ ಇರೋಕ್ಕೆ ಸಾಧ್ಯತೆ ಇಲ್ಲ ಅನಿಸ್ತದೆ ನಿಮಗೆ. ಇವತ್ತಿನ ದಿನಗಳಲ್ಲೇ ರಾಜಕೀಯ ಅಂತಂದ್ರೆ ಇನ್ನೊಬ್ಬರಿಗೆ ಟಪ್ಪಿಗೆ ಹಾಕೋದು, ಮೋಸ ಮಾಡೋದು, ದುಡ್ಡು ಹೊಡೆಯೋದು, ಮತ್ತೇನು ಮಾಡೋದು, ಅದೇ ಸಾಮಾನ್ಯ ಅಂದ್ಕೊಂಡು ಬಿಡ್ತೀವಿ. ಅಂಥ ಒಂದು ದೊಡ್ಡ ಪ್ರಮಾಣದ ತಪ್ಪುಗಳನ್ನ ಮಾಡುವಂಥ ವ್ಯಕ್ತಿ ಇವರಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ಏನೂ ಇರಲಿ, ಪಟ್ಟಣವ್ರು ಮಾತ್ರ ಇವತ್ತು ನಮಗೆ ಬೇಕಪ್ಪ ಮಿನಿಸ್ಟರ್ಶಿಪ್ ಅನ್ನುವಂಗೆ ಮಾತಾಡಿದ್ದಾರೆ. ನಾವು ನಮ್ಮ ಹಕ್ಕನ್ನು ಕೇಳಿದ್ರೆ ಏನ್ರಿ ಅದು ಸಂವಿಧಾನ ವಿರೋಧಿ ಏನಂತ ಕೇಳ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ಹಿರಿಯರು ಕಿರಿಯರು ಎಲ್ಲರೂ ಮೇ 15 ನಮ್ಗೆ ಮಾಡಿರಿ, 20-25 ಮಂದಿ ತೆಗೀರಿ ಅನ್ನುವಂಥ ಒಂದು ದೊಡ್ಡ ಬೇಡಿಕೆ ಇಟ್ಟಾರ. ಇದನ್ನು ಹೈಕಮಾಂಡ್ ಇಷ್ಟು ಮಟ್ಟಿಗೆ ನಿರ್ವಹಿಸ್ತೈತಿ ಗೊತ್ತಿಲ್ಲ. ಆದರೆ ಇವ್ರು ಪ್ರೆಷರ್ ಮಾಡ್ತಾ ಇರೋ ಸುಳ್ಳಿರಲ್ಲ. 30-35 ಜನ ಅದ್ರ ಎಂಟ್ರಿ ಹೊಡೆದ ನಮಗೀಗ ಮಿನಿಸ್ಟರ್ ಆಗಬೇಕು ಅಂತೇಳಿ ಒಂದು 2 ವರ್ಷ ಸಿಕ್ತಪ್ಪ ಅಂದ್ರೆ 2 ವರ್ಷ ಒಳ್ಳೆ ಕೆಲಸ ಮಾಡಿ ಮತ್ತು ನಮಗೆ ಗೆದ್ದು ಬರ್ಬೋದು ಅನ್ನೋಂಥ ಆಶೆನೂ ಅವ್ರು ತಿಳಿಯೋದು. ಏನೋ ಆಗಲಿ, ಈ ಪುನರ್ರಚನೆಯಲ್ಲಿ ಸಂಪೂರ್ಣ ಪುನರ್ರಚನೆಯಲ್ಲೇ ಎಲ್ಲೋ ಒಂದು ಕಡೆ ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಇದರಾಗಿ ಹೆಚ್ಚಿಗೆ ಸಿದ್ದರಾಮಯ್ಯರ ಫಾಲೋವರ್ಸ್ನ ಹೆಚ್ಚಿಗೆ ನಮ್ಮ ಮಿನಿಸ್ಟರ್ ಮಾಡೋದು ಬೆನ್ನಿತ್ತಿದಾಗ ಅನ್ನಿಸ್ತದೆ. ಅದರಿಂದಾಗೆ ಟಿ ಕೆ ಶಿ ಅವ್ರಿಗೆ ಒಂದು ಎಲ್ಲೋ ಅಸಮಾಧಾನದ, ತಮ್ಮ ಜನಕ್ಕಿಂತ ಇವರು ಹೆಚ್ಚು ಹೋಗ್ತಾರೆ ಒಳಗೆ ಅಂತೇಳಿ. ರಾಜಕೀಯದಲ್ಲಿ ಏನು ಎಂಥದ್ದು ಇರ್ತದೋ ಗೊತ್ತಿಲ್ಲ, ಯಾವ ಬೇಕಾದಾಗ ಏನು ಚೇಂಜ್ ಆಗ್ಬೋದು. ಆದರೆ ಸಿದ್ದರಾಮಯ್ಯರು ಮಾತ್ರ ಏನು ಮಾತಾಡ್ತಿದ್ದಾರೋ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನ ಗುಂಪಿನವರು ಅಂತ ಅನ್ನಿಸ್ತದೆ. ಹೀಗಾಗಿ ಸಿದ್ದರಾಮಯ್ಯವರು 2022 ಮುಖ್ಯಮಂತ್ರಿ ಅಂತ ಗ್ಯಾರಂಟಿ. ಅದ್ರ ಜೊತೆಗೆ ಈ ಹೊಸದಾಗಿ ಬರೋವರಲ್ಲೂ ಸಹಿತ ಹೆಚ್ಚಿಗೆ ನಮ್ಗೆ ಬೇಕಂತವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ತಾನು ಬರ್ತಾಯಿಲ್ಲ, ಅವ್ರು ಕೇಳ್ತಾರೆ ಕೊಡ್ರಿ ಅನ್ನೋಂಗೆ ಹೇಳ್ತಾ ಇದ್ದಾರೆ. ಇದು ಡಿ ಕೆ ಶಿ ಅವ್ರಿಗೆ ಗೊತ್ತಾಗಿ ಅವರು ಮತ್ತೆ ಪಟ್ಟು ಹಾಕ್ಲಿಕ್ಕೆ ಹತ್ತಿದ್ದಾರೆ. ಹೀಗಾಗಿ ಯಾರು ಸೆಲೆಕ್ಷನ್ ಹಾಕಿದಾರೋ ಯಾರು ಬಿಡ್ತಾರೋ, ಅದರಲ್ಲೂ ಬೆಳಗಾವಿಯಲ್ಲಿ ಪಟ್ಟಣವರು ಮಿನಿಸ್ಟರ್ ಆಗ್ತಾರೆ, ಸೌದಿಯವ್ರಿಗೂ ಮಿನಿಸ್ಟರ್ ಮಾಡ್ತಾರೆ. ಹಾಗಾದ್ರೆ ನಮ್ಮ ಸತೀಶ್ ಜಾರಕಿಹೊಳಿ ಜೊತೆಗೆ ನಮ್ಮ ಲಕ್ಷ್ಮಣ ಹೆಬ್ಬಾಳ್ಕರ್ ಇಬ್ಬರಲ್ಲಿ ಯಾರಾದರೂ ಹೋಗ್ತಾರೆ, ಬೇಡ ಅವರು ಉಳಿತಾರೆ. ನೋಡೋಣ ಮುಂದೆ ಏನಾಗ್ತದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಇದು ಸತ್ಯದ ಕೈಯಲ್ಲಿ ವಂದನೆಗಳು.